ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2. ಏನಪ್ಪ ಅಂದರೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ಎಲ್ಲೆಲ್ಲಿಗೆ ಹೋಗಿದ್ವಿ ಏನಾಯಿತು ಅಂತ ಮೈಸೂರಲ್ಲಿ. ಸೊ ಇದು ಪಾರ್ಟ್ 2 ಆಗಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲ ನಿಲ್ಲಬಾರ್ದು, ನಿಂತರೆ ಕೆಲ್ಸ ಕರ್ತ ಇನ್ನಿಬ್ರು ಸಿಗ್ಬೇಕು, ಹುಡುಕ್ತಿದ್ದೀವಿ ಅವರಿಬ್ಬರು. ಸೊ ಗೈಸ್ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿ ಜಾತ್ರೆ. ಸೊ ನಾವು ಬಂದಿರೋದ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಕೊನೆ ದೇವಸ್ಥಾನ ಆಮೇಲೆ ಬೇಕಾದ್ರೆ ವಾಟರ್ ಫಾಲ್ಸು, ಕೆ ಎಸ್ ಡ್ಯಾಮು. ಸೊ ಬರೀ ಹುಡುಗರು ಶಾಲೆ ಹುಡ್ರೆ ಇದಾರೆ ಎಲ್ಲರೂ. ನೀರು ಇಲ್ಲ, ಇನ್ನೊಂದು ನೀರು ಬೇರೆ ಇಲ್ಲ. ಟೆಂಪಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟೆಂಪಲ್ ಮಾತ್ರ ಎಷ್ಟು ಸೈಲೆನ್ಸ್ ಇತ್ತು ಅಷ್ಟೇ ಚೆನ್ನಾಗಿತ್ತು. ಸೊ ಹೊರಗಡೆ ಬಂದರೆ ಹುಡುಗರು, ಬರೀ ಹುಡುಗರು, ಹೆಣ್ಮಕ್ಳು, ಇದೆಲ್ಲ ಪ್ರಭಾವ ಯಾವ್ದು ಆಧಾರ್ ಕಾರ್ಡ್ ಪ್ರಭಾವ ಇದು. ಸೊ ಅದರಲ್ಲೂ ಬಿಟ್ಟರೆ ಬರೀ ಸಣ್ಣ ಹುಡುಗರು, ಸ್ಕೂಲ್ ಹುಡುಗರು, ಯಾವುದು ಸ್ಕೂಲು ಯಾವುದು ಬೆಂಗಳೂರು ಸ್ಕೂಲ್ ಅಂತ ಇದೆ. ಅದಕ್ಕೆ ಒನ್ ಡೇ ಟ್ರಿಪ್ ಅಂತ ಬಂದರೆ ನೋಡಿ ಬರೀ ಇಂಗ್ಲೀಷ್ ಮಾತಾಡ್ತಾವೆ ನೋಡೋರೆಲ್ಲ. ಅಲ್ಲೆಲ್ಲ ಹಿಂದೆ ಹೋಗಿದ್ದಾರೆ, ಆ್ಯಕ್ಚುಲಿ ಹಿಂದೆಲ್ಲ ಇದ್ದಾರೆ. ಸೊ ಮಾತಾಡ್ಸಿದ್ವಿ. ಗೈಸ್ ಫೈನಲಿ ಇದು ಯಾಕೆ ಬ್ಯಾಕ್ ವಾಟರ್, ಇದು ಬ್ಯಾಕ್ ವಾಟ್ರಾ? ಸೊ ಗೈಸ್ ಇದು ಬ್ಯಾಕ್ ವಾಟ್ರಿಗೆ ಬಂದಿದ್ದೀವಿ ನೋಡಿ ಗೈಸ್. ಸೊ ಗೈಸ್ ಈಗ ಕೆ ಆರ್ ಎಸ್ ನೋಡ್ಕೊಂಡು ಹೊರಟಿದ್ದೀವಿ ಗೈಸ್. ನೋಡಿ ಕೆ ಆರ್ ಎಸ್ ನೋಡ್ಕೊಂಡು ಹೊರಟಿದ್ವಿ. ಸೊ ವಾಟ್ರ್ ಇದೇನೋ ಕಾರಂಜಿ ಅಂತ ಮಾಡ್ತಾರಂತೆ, ವಾಟರ್ ಶೋ ಅಂತ ಮಾಡ್ತಾರಂತೆ. ಅದು ಆ್ಯಕ್ಚುಲಿ 6:30 7 ಗಂಟೆ ಆಗುತ್ತೆ. ಈಗ ಟೈಮ್ ಬೇರೆ ಅಲ್ಲ, ನಾವು ಹೋಗ್ಬೇಕು ಮನೆಗೆ. ಸೊ ಲೆಟ್ಸ್ ಮೂವ್ ಆನ್ ಟು ಚಾಮುಂಡೇಶ್ವರಿ ಬೆಟ್ಟ. ನಾವು ಆ್ಯಕ್ಚುಲಿ ನಾಳೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಈಗಲೂ ಹೋಗೋಣ ಅಂತೇಳಿ ಹೊರಟಿದ್ವಿ. ಸೊ ಫ್ರೆಂಡ್ಸ್ ಫೈನಲಿ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಎಲ್ಲ ವ್ಯೂ ಪಾಯಿಂಟ್ಸ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಗೈಸ್. ದೇವಿ ದರ್ಶನ ಇವತ್ತಾಗುತ್ತೆ, ಮತ್ತೆ ನಾಳೆ ಬೆಳಗ್ಗೆನೂ ಆಗುತ್ತೆ. ನಾಳೆ ಬೆಳಿಗ್ಗೆ ಯಾಕೆ ಬರ್ಲಿ, ನಾಳೆ ಬೆಳಗ್ಗೆ ಯಾಕೆ ಬರ್ತೀವಿ ಅಂದ್ರೆ ನಾಳೆ ಶುಕ್ರವಾರ. ಇವತ್ತು ಯಾಕೆ ಬಂದೀವಿ ಅಂದ್ರೆ ಗುರುವಾರ ಅಂತಾರಲ್ಲ, ಈಗ ಬೆಳಕಿರುತ್ತಲ್ಲ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಇಡೀ ಮೈಸೂರು ಕಾಣಿಸುತ್ತೆ ಅಂತ ಬಂದಿರೋದು. ಹೆಂಗಾರಾಗಿ 2 ಸತಿ ದರ್ಶನ ಮಾಡೋಣ. ದೇವಿ ದರ್ಶನ ಅಂದ್ರೆ ನಾವು ಬರೋದಾಗದ, ದೇವಿ ದರ್ಶನ ಅಂದ್ರೆ ನಾವು ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಟೈಮ್ ಬೇರೆ ಇಲ್ಲ, 5:30 ಆಗ್ಬಿಡತ್ತಲೆ. 6:30 ಕ್ಲೋಸ್ ಆಗುತ್ತಂತೆ. ಬನ್ನಿ ಗೈಸ್ ಹೋಗಿ ಚಾಮುಂಡಿ ಮಾಡ್ತೀನಿ. ಬನ್ನಿ ಗೈಸ್. ಫುಲ್ ಎಲ್ಲ ಸೌಂಡು ಗೈಸ್. ಸ್ಯಾಮ್ಸಂಗ್ ಅಲ್ಟ್ರಾ ಫೋನಿಂದ ವಿಡಿಯೋ ಮಾಡ್ತಿದ್ದೀನಿ ಈಗ. ನಾವಿಲ್ಲಿ ಬಂದಿದ್ದೀವಿ ಅಂದರೆ ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ. 6 ಗಂಟೆ ಕ್ಲೋಸ್ ಆಗುತ್ತಾ? ಮತ್ತೆ ಬೆಟ್ಟ ಹತ್ಬೇಕಂತೆ. ಈಗ ಇದು ಕ್ಲೋಸ್ ಆಗಿಬಿಟ್ಟಿದೆ, 6 ಗಂಟೆ ಬೇರೆ ಕ್ಲೋಸ್ ಆಗುತ್ತಂತೆ. ಬನ್ನಿ ಜಜ ಬನ್ನಿ. ಲೆಟ್ಸ್ ಗೋ ಗೈಸ್. ಅರ್ಜೆಂಟಾಗಿ ಒಂದು ಏನೋ ಮಾಡ್ಕೊಂಡು ಹೋಗ್ತಿದ್ದೀನಿ ಇವಾಗ. ನಾಳೆ ಬೆಳಿಗ್ಗೆ ಹಚ್ತೀವಿ ನಾವು. ನಾಳೆ ಬೆಳಿಗ್ಗೆ ಬರೋದು ದೊಡ್ಡದೈತೆ ನೋಡಿ ಗೈಸ್. ನಾಳೆ ಡೆಕೋರೇಷನ್ ನೋಡಿ ಗೈಸ್. ಡೆಕೋರೇಷನ್ ಆಗ್ತಾಯಿದೆ ನೋಡಿ ಗೈಸ್ ಇಲ್ಲೆಲ್ಲ. ಸೊ ಚಾಮುಂಡಿ ನಾಳೆ ಶನಿವಾರ ಅಲ್ಲ, ಶುಕ್ರವಾರ, ಆಷಾಢ ಶುಕ್ರವಾರ ಅಂತ ನಾಳೆ ಡೆಕೋರೇಷನ್ಗೋಸ್ಕರ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫ್ರೆಂಡ್ಸ್ ಅಲ್ಲಿಂದ ದೇವಿ ದರ್ಶನ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಜನ ಇತ್ತು, ಟೈಮ್ ಆಗುತ್ತೆ, ರಾತ್ರಿ ಆಗುತ್ತೆ ಅಂತಂದೇಳಿ ಜಲ್ದಿನೇ ಬಂದ್ವಿ. ಸೊ ಅಲ್ಲಿಂದ ಒಂದು ಚರ್ಚ್ ಎಲ್ಲ ನೋಡಿಕೊಂಡು ನಾವು ಹೊರಟಿದ್ದೆ ಮನೆ ಕಡೆಗೆ ಗಾಯ್ಸ್. ಫೈನಲಿ ಗುಡ್ ಮಾರ್ನಿಂಗ್. 4 ಗಂಟೆ ಆಗೈತೆ. 4 ಗಂಟೆ 4:45 5 ಗಂಟೆ ಅನ್ಕೊಳ್ರಿ. ಸೊ ನಾವು ಬಂದಿರೋ ಬೆಟ್ಟ ಹತ್ತಕ್ಕೆ. ಸೊ ಲೆಟ್ಸ್ ಗೋ ಗೈಸ್. ಎಲ್ಲ ಹತ್ತಕ್ಕೆ ಜನ ಅಲ್ಲೇ ಬಿಟ್ಟಿದ್ದಾರೆ ಮೇಲೆ ಬೆಟ್ಟ ಹತ್ತಕ್ಕೆ. ಸೊ ನಾವು ಬೈಕಲ್ಲಿ ಬಂದ್ವಿ. ಬೈಕಲ್ಲಿ ಪಾರ್ಕ್ ಮಾಡಿ ನಾನು ಬರ್ತೀನಿ. ಯಾವತ್ತೂ ಬರಲಿಲ್ಲ, ಇವತ್ತು ಬರ್ತೀನಿ. ಸೊ ಬೈಕಲ್ಲಿ ಪಾರ್ಕ್ ಮಾಡಿ ಹೊರಟಿದ್ದೀವಿ ಗೈಸ್. ಈಗಲೂ ಅಲ್ಲಿ ಜನ ಅಲ್ಲೇ ಭಾಳ ಜನ ಇದ್ದಾರೆ. ಸೊ ನಿನ್ನೆ ಸಂಜೆ ಹತ್ತಿದ್ದ ನೋಡ್ರಿ, ಹಂಗಲ್ರಿ ತೋರ್ಸೋದು ಅಲ್ಲಿ ಮುಂದೆ ಇದು ತೋರಿಸೋದು. ಸೊ ಗೈಸ್ ನಿನ್ನೆ ಸಂಜೆ ಡೆಕೋರೇಷನ್ ಮಾಡ್ತಿದ್ರು, ಬಟ್ ಅಷ್ಟೊಂದು ನೋಡಿರಲಿಲ್ಲ.
ಸೊ ಈಗ ಚೆನ್ನಾಗಿ ಡೆಕೋರೇಷನ್ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಬನ್ನಿ ಲೆಟ್ಸ್ ಗೋ. ಸೊ ಫೈನಲ್ ಫ್ರೆಂಡ್ಸ್, ಬಸ್ ಒಳಗೆ ಮೀಟ್ ಆಗಿದ್ದೀವಿ ಅಂದ್ರೆ ಇಲ್ಲ ಆಶೀರ್ವಾದ ಪಡ್ಕೊಂಡು ಹೋಗೋದೆ. ಗೈಸ್ 50% ಮುಗಿಸಿದ್ದೀವಿ. ಹತ್ತಿದ್ದೀವಿ ಸರ್, ಯಾರು ಕಾಯ್ತಿಲ್ಲ. ನಮ್ಮಮ್ಮ ನಮ್ಮಣ್ಣ ಹಿಂದೆ ಎಲ್ಲ ಬಿಟ್ಬಿಟ್ಟಿದ್ದೀವಿ. ಸೊ ನಾವಿಬ್ಬರು ಬಂದು ಮುಂದೆ ಬಂದಿದ್ದೀವಿ, ನಾವು ಇನ್ನಿಬ್ಬರು ಮುಂದೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಓಡ್ತಿದ್ದೀವಿ. ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ. ಲೆಟ್ಸ್ ಗೋ ಗೈಸ್. ಫ್ರೆಂಡ್ಸ್ ಫುಲ್ ಎಲ್ಲ ಮಂಚ್ ಕೌದ್ ಬಿಡುತ್ತೆ, ಏನೋ ಕಾಣಿಸ್ತಿಲ್ಲ ಮೇಲೆ. ನೆಕ್ಸ್ಟ್ ಮಾತ್ರ ತೋರಿಸ್ತೀನಿ ನೋಡಿ. ಮಂಚ್ ಕೌದ್ ಬಿಡುತ್ತೆ, ಹುಡುಗ್ಮೇಲೆ ಆಯ್ತಲ್ಲ. ಸಿಕ್ಕರೆ ಅವ್ರಿಬ್ರು ಇಲ್ಲ, ಇನ್ನಿಬ್ರು ಸಿಗ್ಬೇಕು, ಹುಡುಕ್ತಿದೀವಿ ಅವ್ರಿಬ್ರು. ನಮ್ಮ ಅಕ್ಕ ನಮ್ಮ ತಮ್ಮ. ಲೆಟ್ಸ್ ಗೋ ಗೈಸ್. ನೆಕ್ಸ್ಟ್ ವೈಬ್ ಮಾತ್ರ. ಅದೆಷ್ಟು ಜನ ಅಲ್ಲಾಡ್ದಕ್ಕೆ ಕುಂತಾರೋ, ಎಷ್ಟು ಜನಕ್ಕೆ ಆಗಲ್ಲ ಅಂತ ಹಂಗೆ ಹೋಗಿದ್ದಾರೋ. ಬೇರೆ ನೆಕ್ಸ್ಟ್ ಲೆವೆಲ್ ಹೋಗಿ ಮಾತ್ರ. ಗೈಸ್ ಸುಸ್ತಾಗ್ಬಿಟ್ಟಿವಿ ಸ್ವಲ್ಪ, ಆದ್ರೆ ನಿಂತಿಲ್ಲ, ಒಂದತ್ರ ನಿಂತಿಲ್ಲ. ನಿಲ್ಲಬಾರ್ದು, ನಿಂತರೆ ಕೆಲ್ಸಕರ್ತ ಸುಮ್ಮನೆ ನುಗ್ಗಬೇಕು. ನಮ್ಮ ತಮ್ಮ ನಮ್ಮ ಅಣ್ಣ ನಮ್ಮ ಅಮ್ಮ ಹಿಂದೆ ಬರ್ಬಿಡಿ, ಅವ್ರು ಯಾವಾಗಾದ್ರೂ ಬರ್ರಿ ಆರಾಮಾಗಿ. ಸೊ ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಇವರು ಯಾರೆಲ್ಲ ಸಿಕ್ಕಿದ್ದಾರೆ. ಅರ್ಧ ದಾರಿ ಬಂದು ನಿಂತ್ಕೊಂಡಿದ್ರು, ಇವರೆಲ್ಲ ಅರ್ಧಂಬರ್ಧ ಬಂದು ನಿಂತ್ಕೊಂಡಿದ್ದಾರೆ. ಏನು ಮಾಡೋಣ, ಹತ್ತಬೇಕು ಸುಮ್ಮನೆ. ಯಾರು ಫೋನ್ ಮಾಡಿದ್ರೆ ಯಾರು ಬಿಟ್ಟರು ಹತ್ತಬೇಕು. ಯಾಕಂದ್ರೆ ಒಳಗೆ ನೋಡಿ ಜನ ಹೆಂಗೈತೆ ಅಂದ್ರೆ ಕೇಳಕ್ ಬರಲ್ಲ, ಫುಲ್ ಯಾಕೆ ಹೊಡಿತಿದ್ದಾರೆ ನೋಡಿ ಗಾಯ್ಸ್. ಈಗಲೂ ಇಷ್ಟಕ್ಕೆ ಜನ ಹೋಗ್ತಿದ್ದಾರೆ. ಲೆಟ್ಸ್ ಗೋ. ಫುಲ್ ಜನ ಅಂದ್ರೆ ಜನ ಐತೆ. ಇಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ರೆ ಸಿಕ್ಕಟ್ಟು ಮುಂದೆ ಹೋಗಲ್ಲ, ಇನ್ನು ಬರಕ್ಕೆ ಹಂಗೈತೆ. ಸೊ ಗೈಸ್, ಆ ಸೌಂಡ್ ಕೇಳಿದ್ರೆ ಭಯ ಆಗ್ತೈತೆ. ಅವ್ರು ಬೇಕಂದ್ರೆ ಕೈ ಹೊಡಿತಾರೋ ಹೆಂಗೆ ಯಾಕೆ ಹೊಡಿತಿದ್ರೆ ನಿಜವಾಗ್ಲೂ ಭಯನ ಆಗ್ತೈತೆ. 3 ಗಂಟೆ ಅಂತ ಸೊ ಗೈಸ್, ಹಾಗೆ ಸ್ವಲ್ಪ ಸೌಂಡ್ ಕೇಳಿಸಲಿ. ನಾವೀಗ ಸ್ವಲ್ಪ ಯಾಕೆ ಹೊಡಿಯೋದು ಅಷ್ಟೇ. ಹೋಗಿ ಮೇಲಾಗ್ತಾರೆ, ಕೆಗೆ ಹೊಡಿತಿದ್ರೆ. ಫ್ರೆಂಡ್ಸ್ ಫೈನಲಿ ಬಿಟ್ಟಿದ್ದಾರೆ. ರಾತ್ರಿ ನಾವು ಆ್ಯಕ್ಚುಲಿ ಬಂದಿದ್ದು 5:30ಗೆ ಬಂದರೆ 7:30 ಮಟ್ಟ ಇಲ್ಲೇ ಅದೀವಿ. ಪೊಲೀಸ್ನವರಂತೂ ಬಂದೇ ಇಲ್ಲ. ಈಗ ಒಂದು ಅರ್ಧ ಗಂಟೆ ಆಯಿತು, 6:30 ಬಂದಾರ ಆ್ಯಕ್ಚುಲಿ ಪೊಲೀಸ್ನವರು. ಸುಮ್ಮನೆ ನಿಂತ್ಕೊಂಡಾರೆ, ಆ ಕಡೆ ಈ ಕಡೆ ಅಡ್ಡಾಡ್ತಿದ್ದಾರೆ. ಕೊನೆಗೆ ಬ್ಯಾರಿಗೇಡ್ ಎತ್ತಿಕ್ಕಿದ್ರು ಅಷ್ಟೇ, ಏನೂ ಮಾಡಿಲ್ಲ ನೋಡಿ. ಜಗಳ ಆಡ್ತಾರೆ ಇದ್ಕಂತೆ. ಫೈನಲಿ ಗುಡಿ ಎಂಟ್ರಿ ಆಗಿವಿ. ಬೆಳಗಿನ ಜಾವ 5:30ಗೆ ಆ್ಯಕ್ಚುಲಿ ನಾವು 5:30ಗೆ ಆ್ಯಕ್ಚುಲಿ ಇದ್ದಿದ್ದು. 5:30ಗೆ ಬಂದು ಗುಡಿ ಬೆಟ್ಟ ಹತ್ತಿದ್ದರು. ಈಗ ಎಷ್ಟು ಗಂಟೆ ಟೈಮ್? 8:30 ಆ್ಯಕ್ಚುಲಿ ಟೈಮ್ ಆಗಿರೋದು. 8:30 ಆಗೈತೆ ಗುಡಿ ಒಳಗೆ ಬರೋಕ್ಕೆ. ಇದು ಎಷ್ಟೊತ್ತು ಬೇಕಾಗುತ್ತೋ ಗೊತ್ತಿಲ್ಲ ದರ್ಶನ ಮಾಡೋಕ್ಕೆ. 11 ಗಂಟೆ 12 ಗಂಟೆ ಅಂತ ನಮ್ಮ ಅಣ್ಣೆ ಹೇಳ್ತಾರೆ. ಹಿಂದಿಯವ್ರು ಭಾಳ ಕಷ್ಟಪಟ್ಬಿಟ್ಟಾರೆ. ಸ್ಟಾರ್ಟಿಂಗ್ ಅಂತೂ ನೋಡಿದ್ರಲ್ಲ ಹೆಂಗಿತ್ತು ಅಂತ ಜನ. ಸೊ ಲೆಟ್ಸ್ ಗೋ ಗೈಸ್. 100 ಚೆನ್ನಾಗಿ ದರ್ಶನ ಆದರೆ ಸಾಕು. ಇಷ್ಟೊತ್ತು ನಿಂತಕ್ಕೆ ಸಾಕಾಗುತ್ತೆ ಅಷ್ಟೇ. 100 ದರ್ಶನ ಆಶೀರ್ವಾದ ಚೆನ್ನಾಗಿ ಸಿಕ್ಕರೆ ಸಾಕಷ್ಟೇ, ಹಿಂಗೆ ಏನಿಲ್ಲ. ಇವನು ಆ್ಯಕ್ಚುಲಿ ಅಣ್ಣ ಏನು ಹೇಳ್ತಿದ್ದಣ್ಣ, ಎಲ್ಲರೂ ಕರ್ರ ಕಾಣಿಸ್ತಾರ. ಚೆನ್ನಾಗಿ ಹೇಳಿದ್ವಿ ಅಣ್ಣ. ಹಿಂಗೆ ಕತ್ಲಾಗಿದ್ದಂತ ಚಸ್ಮಾ ಹಾಕೊಂಡು ಹೇಳ್ತಾನೆ, ಎಂತಾನು ನಮಗೆ ಇರೋಣ. ಸೊ ಗೈಸ್ ನಿಂತ್ಕೊಂಡಿದ್ದೀವಿ, ಗಂಟೆ ಆಯ್ತು, ಕಾಯೋಗಚ್ಚಿ ಗಾಯ್ಸ್ ಎಲ್ಲ ಕತ್ಲಾ ಬಿಡತ್ತೆ. ಇನ್ನೊಂದ್ಸತಿ ಹೇಳಿ ನೋಡೋಣ. ಗಾಯ್ಸ್ ಫೋಟೋಗ್ರಾಫರ್ ಮುಸ್ತಫ. ಸೊ ಗೈಸ್ ಸೀಟಾಗಿ ಕುತ್ಕೊಂಡು ಕಾಯ್ತಿದ್ದಾರೆ ಎಲ್ಲ ಭಾಳ ಜನ ನೋಡಿ. ಇವತ್ತು 1 ಗಂಟೆ ದರ್ಶನ ಆಗುತ್ತೆ ಬಾಯ್ಸ್. 2 ಗಂಟೆ ಬೇಕು ದರ್ಶನ ಆಗತ್ತೆ. 2 ಗಂಟೆ ಬೇಕಂತೆ ಗಾಯ್ಸ್ ದರ್ಶನ ಆಗುತ್ತೆ. ತಲೆ ಕೆಟ್ಟೋಗ್ಬಿಡತ್ತೆ. 10 ಗಂಟೆ ಆದ್ರೆ ಮುಂದಕ್ಕೆ ಹೋಗಿಲ್ಲ. ನಾವು ಲೈನಲ್ಲಿ ಕಾಯ್ತಿದ್ದೀವಿ. ಏನು ಮಾಡೋಣ, ನಮ್ಮ ಅಣ್ಣ ಇಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತಾವೆ. ಗಾಯ್ಸ್ ಮಧ್ಯಾಹ್ನ 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, ಹೇಳಕ್ಕೆ ಸುಸ್ತಾಗ್ಬಿಟ್ಟಿದ್ದೀವಿ ಗಾಯ್ಸ್. ಇವಳು ಬಂದಿರೋದಕ್ಕೆ ಆ್ಯಕ್ಚುಲಿ ಲೇಟ್ ಆಗಿರೋದು ಅನ್ಸುತ್ತೆ. ನಿಜವೂ ಗಾಯ್ಸ್, ಇವಳು ಬಂದಿರೋದಕ್ಕೆ ಲೇಟ್ ಆಗಿರೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ.
ಇವನಿಗೆ 2 ಸತಿ ಬಂದ್ರೆ ನಮ್ಮ ಅಣ್ಣಗೆ 2 ಸತಿ ಬಂದ್ರೆ ದರ್ಶನ ಆಗಿಲ್ಲ. ನಾವು ಈ ಸತಿ ಬಂದ್ರೆ ಈ ಥರ ಏನು ಮಾಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪಾರ್ಟ್ 3 ಬರ್ಬೋದು ಆ್ಯಕ್ಚುಲಿ. ಸೊ ವಿಡಿಯೋ ಭಾಳ ಲೆಂತ್ ಆಗ್ತಿದೆ, ಅದಕ್ಕೋಸ್ಕರ ಪಾರ್ಟ್ 3 ಮಾಡ್ತಿದ್ದೀನಿ. ಸೊ ಪಾರ್ಟ್ 3ಅಲ್ಲಿ ಏನಿರುತ್ತೆ ಅಂದರೆ, ಸೊ ಎಲ್ಲ ಯಾವ ಕಡೆ ಹೋಗಿದ್ವಿ ಎಲ್ಲ ಅಂತ ವಿಡಿಯೋ ಎಡಿಟ್ ಮಾಡಿ ಬಿಡಬೇಕಂತ ಮೈಂಡಲ್ಲಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.